ಅಪಘಾತಕ್ಕೆ ಮೂಲ ಕಾರಣ ಏನು ಸರ್? ಒಂದು ಸ್ವಲ್ಪ ಸ್ಪೀಡಲ್ಲಿ ಬಂದಿದ್ದಾನೆ ಗಾಡಿ, ಬಟ್ ಅವನು ಉದ್ದೇಶ ಆಡಬೇಕು ಅನ್ನೋದು ಏನೋ ಇದಾಗಿಲ್ಲ ಅದು. ಬಟ್ ಅಲ್ಲಿ ರೋಡ್ ಒಂದು ಸ್ವಲ್ಪ ಏರುಪೇರು ಇರೋದ್ರಿಂದ, ಒಂದು ಸ್ವಲ್ಪ ಹಳ್ಳ ಇರೋದ್ರಿಂದ ಅವನಿಗೆ ಅವಾಯ್ಡ್ ಆಗದೆ ನಿಂತಿರೋ ಗಾಡಿಗೆ ಹೋಗಿ ಕ್ಯಾಂಟರ್ ಕೊಡ್ತಿದ್ದಾನೆ ಸರ್. ಹೊಡೆದ ನಂತರ ಗಾಡಿ ಅಪ್ಸೈಡ್ ಆಗಿದೆ. ವಿನಾಕಾರಣ ಯಾರಿಗೂ ದೊಡ್ಡ ಆಘಾತಗಳು ಏನೂ ಆಗಿಲ್ಲ, ಸಣ್ಣ ಪುಟ್ಟ ಏಟ್ಗಳಾಗಿದೆ. ಅಷ್ಟು ಬಿಟ್ಟರೆ ಏನಿಲ್ಲ ಸರ್. ಅಂದರೆ ಬಂದಿರೋ ಸ್ಪೀಡಲ್ಲೇ ಅವನು ಟರ್ನ್ ತೊಗೊಂಡಿದ್ದಾನೆ ಅಂತ ಹೇಳಿ ಟರ್ನ್ ಆಗೈತೆ ಸರ್. ಬಂದಂಗೆ ಬಂದಿದ್ದಾರೆ ಸರ್. ಬಂದಾಗ ಅದು ರೋಡು ಸ್ವಲ್ಪ ಹಳ್ಳ ಇರೋದ್ರಿಂದ, ಏರುಪೇರು ಇರೋದ್ರಿಂದ ಇದಾಗಿದ್ದು ಮಾಡಿ ಅದೇ ಮೂಲ. ಹೌದು ಸರ್, ಅಷ್ಟೇನೆ. ಅದು ಬಿಟ್ಟರೆ ಬೇರೆ ಏನೂದಿಲ್ಲ ಸರ್. ಬಟ್ ನೀವು ಆಕ್ಸಿಡೆಂಟ್ ಆಗಿದ್ರೆ ಅದು ಬಂದಿರೋದು ಆ ಥರ ಜಸ್ಟಲ್ಲಿ ಬರ್ತಾರವಾಗಿ ನೋಡಿರೋದು ಸರ್, ಅಷ್ಟೇನಿದೆ. ನೋಡಿ ಸರ್, ಅದು ಆರ್ ಟಿ ಆಫೀಸರ್ ಬಂದರು. ಅವರಿಗೆ ಕಾರಣ ಏನು ಅಂತ ಹೇಳೋದು. ಅವರು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಾದ್ಮೇಲೆ ಆ ಕಡೆ ಹೋಗಿ ನಿಂತ್ಕೊಂಡು ನೋಡಾದ್ಮೇಲೆ ಗಾಡಿ ಹಿಂಗೆಲ್ಲ ಓಡೋದು ನೋಡಿ ಈಗ ರೋಡ್ನ ರಸ್ತೆ ರಿಪೇರಿ ಮಾಡಿಸ್ತಾ ಇದ್ದಾರೆ ಸರ್. ಇಷ್ಟು ಬಿಟ್ಟರೆ ಬೇರೆ ಏನು ಇದೆ. ಬಸ್ ಹೆವಿ ಸ್ಪೀಡಲ್ಲಿ ಇತ್ತು. ಏನು ಮಾಡಬೇಕು ಅನ್ನೋದು ಏನಿಲ್ಲ ಸರ್. ಯಾರು ಉದ್ದೇಶಪೂರ್ವಕ ಆಗಿಲ್ಲ ಸರ್, ಆಕಸ್ಮಿಕ ಆಗಿರೋದು ಸರ್ ಅಷ್ಟೇ. ಯಾವ ಸ್ಪೀಡಲ್ಲಿ ಬಂದ ಇಮಿಡಿಯೇಟ್ಗೆ ಡಿವೈಡರ್ ನೋಡ್ಬಿಟ್ಟಿದ್ದಾನೆ. ಡಿವೈಡ್ರಿಗೆ ಏನು ಹೊಡೆದಿಲ್ಲ ಸರ್, ಮಾಮೂಲಿ ಇದಕ್ಕೆ ಬಂದಿದ್ದಾನೆ. ಡಿವೈಡರ್ ಕೊಡ್ತಿದ್ರೆ ಇದಾಗಿರುತ್ತೆ, ಒಂದು ಸ್ವಲ್ಪ ಇದಾಗಿತ್ತಲ್ಲ, ಹಳ್ಳಕ್ಕೆ ಇದಾಗಿದೆ ಸರ್. ಅಲ್ಲಿ ಏರುಪೇರಿಂದ ಲೆಫ್ಟ್ ಬಂದಿದೆ ಸರ್. ಅಲ್ಲಿ ಗಾಡಿ ನಿಂತಿರೋದ್ರಿಂದ ಗಾಡಿಗೆ ಟಚ್ ಆಗಿ ಅಪ್ಸೈಡ್ ಆಗಿರೋದು ಸರ್. ಓಕೆ. ನೀವು ಎಲ್ಲಿರೋದು ಸರ್? ನಾವು ಮಂಡ್ಯದವರು ಸರ್. ಮಂಡ್ಯದಿಂದ ಹಿಂಗೆ ಬರ್ತಾ ಇದ್ವಲ್ಲ, ಎದುರುಗಡೆ ಬರುವಾಗ ನೋಡಿರೋದು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ. ಬಟ್ ಆದರೂ ಕೂಡ ನಿಮ್ಮ ಮಂಡ್ಯ ಜನ ಎಲ್ಲ ಓಡಾಡೋರೆಲ್ಲ ಎಲ್ಲ ಪೇಷಂಟ್ಗಳನ್ನು ಕೂಡ ಹಾಸ್ಪಿಟ್ಲಿಗೆ ಸಾಗಿಸೋದಕ್ಕೆ ತುಂಬಾ ಸಪೋರ್ಟ್ ಮಾಡೋದು. ಎಲ್ಲ ಜನ ಸರ್ ನಾವು ಇಮಿಡಿಯೇಟಾಗಿ ಅದು ಮಾಡಿರೋದ್ರಿಂದ ಸರ್, ಹುಡುಗರುಗಳು ಅದೇ ತಾನೇ ಜಸ್ಟ್ ಓಡಾಡೋ ಜನ ಇರೋದ್ರಿಂದ ಅಷ್ಟು ಬೇಗ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಹಾಂ, ಕಾಲೇಜ್ ಹುಡುಗರುಗಳು ಇದ್ರೆ ಸರ್. ಅದು ತುಮಕೂರು ಮೈಸೂರು ಗಾಡಿ ಸರ್ ಅದು. ಓಕೆ. ಅದು ಮದ್ದೂರು ಗಂಟೆನೂ ಸೆಟ್ಲು ಸರ್. ಅದು ಎಕ್ಸ್ಪ್ರೆಸ್ಸು ಸರ್. ಅದರಿಂದ ಅದು ಒಂದು ಸ್ವಲ್ಪ ಇದಾಗಿರೋದು. ನೆನ್ನೆ ಮಂಡ್ಯ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು, ಬಸ್ ಆಕ್ಸಿಡೆಂಟು. ಇಮಿಡಿಯೇಟ್ಗೆ ಹೈವೇನಲ್ಲಿ ಬರ್ತಾನೆ. ಹೈವೇಲಿ ಬರ್ತಿದ್ದಂಗೆ ಅವನು ಫಾಸ್ಟಾಗಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ನಾವು ಹಾಸ್ಪಿಟಲ್ ಒಬ್ರು ಅಡ್ಮಿಟ್ ಆಗಿದ್ರು, ಅವನ್ನ ಮಾತಾಡ್ತಿದ್ವಿ. ಅವನು ತುಂಬ ಫಾಸ್ಟಾಗಿ ಬಂದಂತೆ. ಅವ್ನಿಗೆ ಸ್ವಲ್ಪ ಸ್ಪೀಡ್ ಹೋಗೋ ಕ್ರೇಜ್ ಇದೆಯಂತೆ. ಸೊ ಅವ್ನು ಇಮಿಡಿಯೇಟಾಗಿ ಬಂದು ಇಲ್ಲಿ ಕ್ರಾಸ್ ತೊಗೊಂಡಿದ್ದೆ, ಕಂಟ್ರೋಲಿಗೆ ಬಂದಿಲ್ಲ, ಇಲ್ಲಿ ಬಿದ್ದೋಗಿರಂತೆ. ಬಟ್ ಈಗ ಒಳಗಡೆ ಇದೆಲ್ಲ ಜನಗಳು, ಅವ್ರದ್ದೆಲ್ಲ ಚಪ್ಪಲಿಗಳು, ಶೂಗಳೆಲ್ಲ ಇಲ್ಲೇ ಬಿದ್ದಿವೆ ನೋಡಿ. ಇಲ್ಲಿ ಇನ್ನೂ ಅದೆಲ್ಲ ಕ್ಲೀನ್ ಆಗಿಲ್ಲ. ಹೈವೇಯಿಂದ ಅದೇ ಫಾಸ್ಟ್ನಲ್ಲಿ ಸರ್ವಿಸ್ ರೋಡಿಗೆ ಬಂದುಬಿಡ್ತಾನೆ ಡ್ರೈವರು. ಈಗ ಪೇಷಂಟ್ನ ಮಾತಾಡಿಸ್ತಾ ಅವ್ರಿಗೆ ಹೇಳ್ತಾಯಿದ್ರು, ಸ್ವಲ್ಪ ಡ್ರೈವರ್ಗೆ ಹುಡುಗಾಟಿಕೆ ಇತ್ತು, ಒಬ್ಬ ಹುಡುಗ ಬುದ್ಧಿ ಅಂತ ಹೇಳ್ತಾಯಿದ್ರು. ನೋಡಿ, ಇಲ್ಲಿ ಬಂದು ಗುದ್ದಿ ಇಲ್ಲಿಂದ ಬಿದ್ದೋಗುತ್ತೆ. ಇದು ಸೆಂಟ್ ಜೋ ಆಸ್ಪತ್ರೆ ಮಂಡ್ಯ ಹತ್ರ ಇರುವಂಥ ಜಾಗ ಇದು. ಆಮೇಲೆ ಇದು ಆಕ್ಸಿಡೆಂಟು ಹೇಗಾಯಿತು ಅಂತಂದರೆ, ಇಲ್ಲಿ ಸ್ವಲ್ಪ ಹಳ್ಳ ದಿಣ್ಣ ಹೀಗಿತ್ತಂತೆ. ಇಲ್ಲಿ ಕ್ರಾಸ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಹಾಗೆ ಬರುತ್ತೆ. ಎಲ್ಲ ಕಡೆನೂ ಹಿಂಗೆ ಇದೆ ಅದು. ಇವಾಗ ಏನು ಹಳ್ಳ ಬಿದ್ದಿತ್ತು, ಆ ಜಾಗವನ್ನು ಪ್ಯಾಚಪ್ ಮಾಡ್ತಾಯಿದ್ರೆ, ಅದನ್ನು ಬ್ಯಾಲೆನ್ಸ್ ಮಾಡ್ತಾಯಿದ್ರೆ. ಫಸ್ಟು ನೋಡಿ ಹೆಂಗಿತ್ತು ಅಂದರೆ ಈ ಥರ ಇತ್ತು, ಇವಾಗ ಈ ಥರ ಮಾಡ್ತಾಯಿದ್ರೆ. ಸೊ ಈ ಥರದ ರಸ್ತೆ ಏನಿದೆ, ಸುಮಾರು ಒಂದು ಅರ್ಧ ಅಡಿಗಿಂತ ಸ್ವಲ್ಪ ಜಾಸ್ತಿ ಏರುಪೇರಿದೆ. ಈ ಥರ ಕ್ರಾಸಸ್ ಬಂದಾಗೆಲ್ಲ ತುಂಬ ಪ್ರಾಬ್ಲಮ್ ಅದೇ ಇದೆ. ಎಲ್ಲ ಕಡೆಯೂ ಕೂಡ ಇದೆ. ನಾವು ಕಾರಲ್ಲಿ ಬರಬೇಕಾಗಿರ್ಬೋದು, ಬಸ್ಸಲ್ಲೇ ಬರಬೇಕಾದ್ರೆ ನಮಗೂ ಕೂಡ ಅದು ಗೊತ್ತಾಗುತ್ತೆ ಸ್ವಲ್ಪ ಏರುಪೇರಿದೆ ಅಂತ. ಈ ಥರ ಅನಾಹುತ ಆದಾಗ ಈ ಥರ ಗುಂಡಿಗಳು ಮುಚ್ಚುವಂಥದ್ದು, ಆ ಏರುಪೇರನ್ನು ಸಮ ಮಾಡುವಂಥ ಕೆಲಸ ನಡೆಯುತ್ತೆ. ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಕ್ರಾಸಿಂಗ್ ಇದೆ, ಎಲ್ಲೆಲ್ಲಿ ಸರ್ವಿಸ್ ರೋಡ್ಗೆ ಅವರು ತಗೊಳ್ತಾರೆ ವೆಹಿಕಲ್ಗಳು, ಎಲ್ಲ ಕಡೆಯೂ ಕೂಡ ಆ ಥರ ಏರುಪೇರಿರೋ ಕಡೆ ಎಲ್ಲ ಕೂಡ ಮುಚ್ಚಬೇಕು ಮಾಡ್ತಾ ಇದ್ದಾರೆ. ಇದು ರೈಟ್ ನ್ಯೂಸ್.